ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ತ್ರಿವಿಕ್ರಮ್ ಅವ್ರು ಏನಕ್ಕೆ ಆಡ್ತಿಲ್ಲ, ಫಸ್ಟ್ 3 ಮ್ಯಾಚ್ ಏನಕ್ಕೆ ಅವರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ವಿ. ಇವಾಗ ತ್ರಿವಿಕ್ರಮ್ ಅವರೇ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರ ಪ್ರಾಕ್ಟೀಸ್ ಯಾವ ರೀತಿ ನಡೀತಿದೆ, ಅವ್ರ ಮುಂದಿನ ಮ್ಯಾಚಸ್ ಅಲ್ಲಿ ಆಡ್ಬೋದಾ ಇಲ್ವಾ, ಪ್ರತಿಯೊಂದನ್ನು ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅವ್ರು ಏನಂತ ಹೇಳಿದ್ದಾರೆ, ಮತ್ತೆ ಕರ್ನಾಟಕ ಬುಲ್ಡೋಸರ್ಸ್ ನೆಕ್ಸ್ಟ್ ಮ್ಯಾಚ್ ಯಾವಾಗ, ಎಲ್ಲಿ ನಡೆಯುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ದೀರೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ನೋಡಿ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ಶುರು ಆಗಿದ್ದು, CCL ಕೂಡ ಫೆಬ್ರವರಿ 8ನೇ ತಾರೀಕಿಂದನೇ ಶುರು ಆಗಿದ್ದು. ಸೆಕೆಂಡ್ ಮ್ಯಾಚ್ ಕರ್ನಾಟಕ ಬುಲ್ಡೋಸರ್ಸ್ ಆಡ್ತಾರೆ ಫೆಬ್ರವರಿ 8ನೇ ತಾರೀಕು. ಅವತ್ತಿನ ಸೆಕೆಂಡ್ ಮ್ಯಾಚ್ ಅಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ತೆಲುಗು ವಾರಿಯರ್ಸ್ ಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಡ್ತಾರೆ. ಅವತ್ತು ತ್ರಿವಿಕ್ರಮ್ ಅವರು ಏನಕ್ಕೆ ಆಡ್ಲಿಲ್ಲ ಪ್ಲೇಯಿಂಗ್ 11 ಅಲ್ಲಿ ಅಂದ್ರೆ ಅವರು ಪ್ರಾಕ್ಟೀಸಿಗೆ ಹೋಗಿರ್ಲಿಲ್ಲ, ಕರೆಕ್ಟ್ ಟೈಮಿಗೆ ಪ್ರಾಕ್ಟೀಸಿಗೆ ಹೋಗಿರ್ಲಿಲ್ಲ. ಮತ್ತೆ ಇದು ಪ್ರಾಕ್ಟೀಸ್ ಆಲ್ಮೋಸ್ಟ್ 1 ತಿಂಗಳಿಂದ ನಡೀತಿದೆ, ಅಂದ್ರೆ ಜನವರಿ ಫಸ್ಟ್ ವೀಕ್ ಇಂದ ಪ್ರಾಕ್ಟೀಸ್ ನಡೀತಿರೋದು. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ಕಾರಣ, ಜನವರಿ 26ನೇ ತಾರೀಕರೆಗೂ ಬಿಗ್ ಬಾಸ್ ಇದ್ದಿದ್ದ ಕಾರಣ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಆದ ನಂತರನು ಕೂಡ 2 ವಾರ ಅವ್ರು ಪ್ರಾಕ್ಟೀಸಿಗೆ ಹೋಗಿರ್ಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಪ್ಲೇಯಿಂಗ್ 11 ಅಲ್ಲಿ ಜಾಗ ಸಿಕ್ಕಿರಲಿಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ. ಮತ್ತೆ ನೆಕ್ಸ್ಟ್ 2 ಮ್ಯಾಚ್ ಅಲ್ಲಿ ಸಿಗ್ಬೋದಿತ್ತಲ್ಲ, ಏನಕ್ಕೆ ಕೊಡ್ಲಿಲ್ಲ ಚಾನ್ಸು. 14ನೇ ತಾರೀಕು ಮತ್ತೆ 15ನೇ ತಾರೀಕು ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ರೈನೋಸ್ ಮತ್ತೆ ಮುಂಬೈ ರೋಸ್ ವಿರುದ್ಧ ಆಡ್ತಾರೆ. ಅಲ್ಲಿ ಅವಕಾಶ ಕೊಡ್ಬೋದಿತ್ತಲ್ಲ ಪ್ಲೇಯಿಂಗ್ 11 ಅಲ್ಲಿ, ಅಲ್ಲೇನು ಕಾಡಿಸ್ಲಿಲ್ಲ ತ್ರಿವಿಕ್ರಮ್ ಅಂತೆಲ್ಲ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು. ನೋಡಿ, ಅವರು 4 ತಿಂಗಳಿಂದ ಕ್ರಿಕೆಟ್ ಆಡಿಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ಕಾರಣ 4 ತಿಂಗಳು ಪ್ರಾಕ್ಟೀಸ್ ಇಲ್ದಿದ್ದ ಕಾರಣ ಕರೆಕ್ಟ್ ರಿದಮ್ ಅಲ್ಲಿ ಬೌಲಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಕರೆಕ್ಟ್ ಲೆಂತ್ ಅಲ್ಲಿ ಬೌಲ್ ಬೀಳ್ತಿರ್ಲಿಲ್ಲ. ಮತ್ತೆ ಬ್ಯಾಟಿಂಗ್ ಕೂಡ ಪ್ರಾಕ್ಟೀಸ್ ಇಲ್ದಿದ್ದ ಕಾರಣ ಅವರು ಪ್ರಾಕ್ಟೀಸ್ ಅಲ್ಲಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅಲ್ಲಿ ಕರೆಕ್ಟ್ ಆಗಿ ರಿದಮ್ ಕಂಡ್ಕೊಂಡಿರ್ಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ. ಇವಾಗ ನೋಡಿ ಕರ್ನಾಟಕ ಬುಲ್ಡೋಸರ್ಸ್ 3 ಮ್ಯಾಚ್ ಗೆದ್ದಿದ್ದಾರೆ. 3 ಮ್ಯಾಚ್ ಕೂಡ ಕನ್ವಿನ್ಸಿಂಗ್ ವಿಕ್ಟ್ರಿ. ತೆಲುಗು ವಾರಿಯರ್ಸ್ ಮೇಲೆ ಕನ್ವಿನ್ಸಿಂಗ್ ವಿಕ್ಟ್ರಿ, ಚೆನ್ನೈ ರೈನೋಸ್ ಮೇಲೆ ಕನ್ವಿನ್ಸಿಂಗ್ ವಿಕ್ಟ್ರಿ, ಮುಂಬೈ ರೋಸ್ ಮೇಲೆ 85 ರನ್ಗಳಿಂದ ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ. ಇವಾಗ ನೆಟ್ ರನ್ ರೇಟ್ ಕರ್ನಾಟಕ ಬುಲ್ಡೋಸರ್ಸ್ ಟಾಪ್ ಅಲ್ಲಿದ್ದಾರೆ, 2.893 ಇದೆ ನೆಟ್ ರನ್ ರೇಟ್. ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ಬೆಂಗಾಲ್ ಟೈಗರ್ಸ್, ಅವರು ಕೂಡ 3 ಮ್ಯಾಚ್ ಗೆದ್ದಿದ್ದಾರೆ. ಅವ್ರದ್ದು ನೆಟ್ ರನ್ ರೇಟ್ 0.861, ಇವ್ರದ್ದು 2.893. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಎಲ್ಲ ಮ್ಯಾಚ್ ಕೂಡ ಕನ್ವಿನ್ಸಿಂಗ್ಲಿ ದೊಡ್ಡ ಅಂತರದಿಂದ ಗೆದ್ದಿರೋದ್ರಿಂದ ಪ್ಲೇಯಿಂಗ್ 11 ನ ಡಿಸ್ಟರ್ಬ್ ಮಾಡಕ್ ನೋಡಲ್ಲ ಕ್ಯಾಪ್ಟನ್, ಚೇಂಜಸ್ ಮಾಡಕ್ ನೋಡಲ್ಲ. ಬಟ್ ಇವಾಗ ನೆಕ್ಸ್ಟ್ ಕ್ರೂಷಿಯಲ್ ಗೇಮ್ ಬರುತ್ತೆ, ನಾಕ್ಔಟ್ ಗೇಮ್ಸ್, ಸೆಮಿಫೈನಲ್ಸ್, ಫೈನಲ್ಸ್ ಎಲ್ಲ ಕ್ರೂಷಿಯಲ್ ಆಗುತ್ತೆ. ಇಂಥ ಗೇಮಲ್ಲಿ ಬೆಸ್ಟ್ ಪ್ಲೇಯಿಂಗ್ 11 ಆಡಿಸ್ಬೇಕಾಗುತ್ತೆ. ಅಲ್ಲಿ ತ್ರಿವಿಕ್ರಮ್ ಅವರು ಬರೋ ಸಾಧ್ಯತೆ ಇರುತ್ತೆ ಪ್ಲೇಯಿಂಗ್ 11 ಅಲ್ಲಿ. ಅವರು ಇವಾಗ ಪ್ರಾಕ್ಟೀಸ್ ಸೆಷನ್ ನಡೆಯುವಾಗ ಸೂರತ್ ಅಲ್ಲಿ ಇದಾರೆ. ಇವಾಗ ಏನಂತ ಹೇಳಿದಾರೆ ಅಂದ್ರೆ, ಅವರು ಕರೆಕ್ಟ್ ಲೆಂತ್ ಅಲ್ಲಿ ಬಾಲ್ ಬೀಳ್ತಿದೆ, ಕರೆಕ್ಟ್ ರಿದಮ್ ಅಲ್ಲಿ ಕಂಡುಕೊಂಡಿದ್ದೀನಿ, ನಾನು ಆಡೋ ಸಾಧ್ಯತೆ ಇದೆ. ಸುದೀಪ್ ಅಣ್ಣ ನನ್ನ ಆಡಿಸಿದ್ರೆ ನಾನು ಖಂಡಿತವಾಗ್ಲೂ ನನ್ನ ಎಫರ್ಟ್ 100% ಎಫರ್ಟ್ ಹಾಕಿ ನಾನು ಮ್ಯಾಚ್ ಆಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಮ್ಯಾಚ್ ತೆಲುಗು ವಾರಿಯರ್ಸ್ ಮೇಲೆ ಅವರು ಬ್ಯಾಟಿಂಗ್ ಬೌಲಿಂಗ್ ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಇರಲಿಲ್ಲ, ಬಟ್ ಫೀಲ್ಡಿಂಗ್ ಮಾಡಿದ್ದು ನೀವು ನೋಡಿರ್ತೀರಾ, ಫೀಲ್ಡಿಂಗ್ ಮಾಡಿದ್ದು. ಅದಾದ್ಮೇಲೆ 2 ಮ್ಯಾಚ್ ಕೂಡ ಅವ್ರು ಫೀಲ್ಡಿಂಗ್ ಮಾಡಿರಲ್ಲ. ಅದಕ್ಕೆ ಎಷ್ಟೋ ಜನ ಅವ್ರು ಹೈದರಾಬಾದಿಗೆ ಟ್ರಾವೆಲ್ ಮಾಡಿಲ್ಲ, ಅವ್ರು ಹೈದರಾಬಾದ್ ಅಲ್ಲಿ ಇಲ್ಲ, ಅವ್ರು ಕರ್ನಾಟಕದಲ್ಲೇ ಉಳ್ಕೊಂಡಿದ್ದಾರೆ, ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲಿ ಇಲ್ಲ ಅವರು ಅಂತೆಲ್ಲ ಕಮೆಂಟ್ ಹಾಕಿದ್ದು ನೋಡಿ. ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ಅದು ಹೈದರಾಬಾದ್ ಅಲ್ಲಿ ಇದ್ದಿದ್ದು. ಹೈದರಾಬಾದ್ ಅಲ್ಲಿ ಸುದೀಪ್ ಸರ್ ಟೀಮ್ ಜೊತೆ ಡಿಸ್ಕಷನ್ ಮಾಡ್ತಿರೋ ಒಂದು ಫೋಟೋ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ತ್ರಿವಿಕ್ರಮ್ ಅವರು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲೇ ಇದ್ದಾರೆ, ನಾಕ್ಔಟ್ ಗೇಮ್ಸ್ ಅಲ್ಲಿ ಆಡೋ ಚಾನ್ಸಸ್ ಸಿಗ್ಬೋದು ಅಂತ ಅವರು ಕೂಡ ಹೇಳಿದ್ದಾರೆ. ಇವಾಗ ಅವರು ರಿದಮ್ ಕಂಡುಕೊಂಡಿರೋ ಕಾರಣ ಬೌಲಿಂಗ್ ಅಲ್ಲಿ, ಮತ್ತೆ ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟರು, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ನೀವು CCL ಅಲ್ಲಿ ಗಮನಿಸಿದ್ರೆ ಜಾಸ್ತಿ ಜನ ರೈಟ್ ಹ್ಯಾಂಡ್ ಬ್ಯಾಟರು, ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಇವರೇ ಕಾಣ್ತಾರೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರು ತುಂಬಾ ಕಡಿಮೆ, ಎಲ್ಲೋ ಒಬ್ಬೊಬ್ರು ಕಾಣ್ತಾರೆ. ಇವರು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಇದೊಂಥರ ಇಂಪ್ಯಾಕ್ಟ್ ಮಾಡ್ಬೋದು ಅವರು ಗೇಮಲ್ಲಿ. ಇವಾಗ ನಾಕ್ಔಟ್ ಗೇಮ್ಸ್ ಅಲ್ಲಿ ಕ್ರೂಷಿಯಲ್ ಆಗಿರುತ್ತೆ, ಪ್ರತಿಯೊಂದು ರನ್ ಕೂಡ ಕ್ರೂಷಿಯಲ್ ಆಗಿರುತ್ತೆ, ಎಕ್ಸ್ಟ್ರಾಸ್ ಕೊಡಕ್ ಆಗಲ್ಲ. ಅಂತ ಜಾಗದಲ್ಲಿ ಇವರು ಪ್ಲೇಯಿಂಗ್ 11 ಅಲ್ಲಿ ಆಡೋ ಸಾಧ್ಯತೆ ಇರುತ್ತೆ. ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಅಲ್ಲಿ ಆಡ್ಬೋದು ಅಂತ ತಿಳಿದು ಬರ್ತಿದೆ. ಅವರು ಕೂಡ ಹೇಳ್ತಿದ್ದಾರೆ, ನಾನು ಇವಾಗ ರಿದಮ್ ಕಂಡುಕೊಂಡಿದ್ದೀನಿ, 4 ತಿಂಗಳು ಪ್ರಾಕ್ಟೀಸ್ ಇರಲಿಲ್ಲ, ಇವಾಗ ನಾನು ಪ್ರಾಕ್ಟೀಸ್ ಮಾಡಿ ನಾನು ರಿದಮ್ ಕಂಡುಕೊಂಡಿದ್ದೀನಿ ಬೌಲಿಂಗ್ ಅಲ್ಲಿ, ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಸಖತ್ತಾಗಿ ಆಡ್ತಿದ್ದೀನಿ. ಸುದೀಪ್ ಅಣ್ಣ ನೆಕ್ಸ್ಟ್ ಗೇಮ್ ನನಗೆ ಚಾನ್ಸ್ ಕೊಟ್ರೆ ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ತಿಳಿಸಿದ್ದಾರೆ. ಅವ್ರು ನೆಕ್ಸ್ಟ್ ಮ್ಯಾಚ್ ಆಡ್ಬೋದು ಅಂತ ನನಗೆ ಅನಿಸ್ತಿದೆ. ನೋಡಿ, ಸೆಕೆಂಡ್ ಗೇಮ್ ಅಲ್ಲಿ JK ಅವರು ಚೆನ್ನೈ ರೈನೋಸ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡಿರಲಿಲ್ಲ, ಬ್ಯಾಟಿಂಗು ಮತ್ತೆ ಬೌಲಿಂಗ್ ಅಲ್ಲಿ ಏನು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಅವ್ರ ಜಾಗಕ್ಕೆ ಥರ್ಡ್ ಮ್ಯಾಚ್ ಮುಂಬೈ ಹೀರೋಸ್ ಮೇಲೆ ತ್ರಿವಿಕ್ರಮ್ ಅವ್ರು ಬರೋ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಿತ್ತು. ಬಟ್ ಅವ್ರನ್ನ ಆಡಿಸ್ಲಿಲ್ಲ, ಸೇಮ್ ಪ್ಲೇಯಿಂಗ್ 11 ಏನಿತ್ತು ಸೆಕೆಂಡ್ ಗೇಮ್ ಅಲ್ಲಿ ಅದೇ ಥರ್ಡ್ ಗೇಮ್ ಅಲ್ಲಿ ಆಡಿದ್ದು. ಇವಾಗ ನೆಕ್ಸ್ಟ್ ಕ್ರೂಷಿಯಲ್ ಗೇಮ್ ಇರುತ್ತೆ, ನಾಕ್ಔಟ್ ಗೇಮ್ಸ್ ಅಲ್ಲಿ ಚೇಂಜ್ ಮಾಡೋ ಸಾಧ್ಯತೆ ಇರುತ್ತೆ. ಬೌಲಿಂಗ್ ಅಲ್ಲಿ ಯಾರು ಜಾಸ್ತಿ ಎಕ್ಸ್ಟ್ರಾಸ್ ಕೊಡ್ತಿರ್ತಾರೆ, ಏನು ಇಂಪ್ಯಾಕ್ಟ್ ಮಾಡ್ತಿರಲ್ಲ, ಅಂತವ್ರನ್ನ ತೆಗೆದು ತ್ರಿವಿಕ್ರಮ್ ಅವರು ಬರೋ ಸಾಧ್ಯತೆ ಇರುತ್ತೆ. ಇವರು ಆಲ್ರೌಂಡರ್ ಆಗಿರೋ ಕಾರಣ ಇವರು ನಾಕ್ಔಟ್ ಗೇಮ್ಸ್ ಮತ್ತೆ ಫೈನಲ್ಸ್ ಆಡ್ಬೋದು ಅಂತ
ಅನಿಸ್ತಿದೆ ನನಗೆ. ತ್ರಿವಿಕ್ರಮ್ ಅವರು ಅದೇ ಹೇಳ್ತಿದ್ದಾರೆ, ನಾನು ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ. ನಿಮಗೇನು ಅನಿಸುತ್ತೆ? ತ್ರಿವಿಕ್ರಮ್ ಅವರಿಗೆ ಚಾನ್ಸ್ ಕೊಡ್ತಾರಾ ಪ್ಲೇಯಿಂಗ್ 11ಅಲ್ಲಿ, ಇಲ್ಲ ಸುದೀಪ್ ಸರ್ ಚಾನ್ಸ್ ಕೊಡಲ್ವಾ? ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತ್ರಿವಿಕ್ರಮ್ ಅವರೇ ಹೇಳಿದ್ದಾರೆ ನಾನು ರಿದಮ್ ಕಂಡುಕೊಂಡಿದ್ದೀನಿ ಅಂತ. ಇದು ಅಪ್ಡೇಟ್ ಬರ್ತಿದೆ ಈಗ. ಅವರು ನೆಕ್ಸ್ಟ್ ಮ್ಯಾಚ್ ಆಡ್ಬೋದು ಅಂತ, ಆಲ್ಮೋಸ್ಟ್ 80 to 90% ಆಡ್ಬೋದು ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚಸ್, ನಾಕ್ಔಟ್ ಗೇಮ್ಸ್ ಅಲ್ಲಿ ಅಂತ ನನಗೂ ಅನಿಸ್ತಿದೆ. ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ.